ನನಗೆ ಗೊತ್ತಿದ್ದ ಹಾಗೆ 2012-13 ನಾನು ವರದಿಯನ್ನು ಸಲ್ಲಿಸಿದಾಗ ವಿಜೇಂದ್ರ ನನಗೆ ಯಾರಂತ ಕೂಡ ಗೊತ್ತಿಲ್ಲ. ಆಗ ವಿಜೇಂದ್ರ ಸೀನಿಯಲ್ಲೇ ಇದ್ದಿಲ್ಲ ಅವರು. ಆಗ ಅವ್ರು ಹೇಗೆ ನನಗೆ ಬಂದು ಕೊಟ್ಟು ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ವಿಜೇಂದ್ರ ಎಂದಿಗೂ ನನ್ನ ಮನೆಗೆ ಬಂದವರಲ್ಲ, ಬಂದಿಲ್ಲ. ನಾನು ವಿಜೇಂದ್ರೊಟ್ಟಿಗೆ ಸ್ವಲ್ಪ ಚಿಂತನೆ ಮಾಡಿದ್ದು ಒಂದು 4-5 ವರ್ಷ ಹಿಂದುಗಡೆ ನಮ್ಮ ಯಡಿಯೂರಪ್ಪ ಅವರು 3ನೇ ಬಾರಿ CM ಆಗಿದ್ದಾಗ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದರು. ಪಾರ್ಟಿಯಲ್ಲಿ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ನಾನು. ಬಾಸ್ ಬೇಸರ ಕೂಡ ಮಾತಾಡಿದ್ದೇನೆ. ಯಾಕೆ ನಮ್ಮವರಾಗಿ ನಾವೀಗ ನಮ್ಮ ರಿಪೋರ್ಟನ್ನು ಮಂಡಿಸಲಿಲ್ಲ ಅಂತೇಳಿ. ಅದರ ನಂತರ ಕೂಡ ಅದರ ತಕ್ಷಣ ಮಾಡಿದ್ದು ಯಡಿಯೂರಪ್ಪರು ಮಾಡಿದ್ದು. ಆಗ ಮತ್ತು ನನ್ನ ಈ ರಿಪೋರ್ಟಿಗೆ ಯಾರೆಲ್ಲ ತಡೆ ಒಡ್ಡಿದ್ದಾರೋ ಅಥವಾ ಅದಕ್ಕೆ ಅಡ್ಡಪಡಿಗೆ ಪ್ರಯತ್ನ ಪಟ್ಟಿದ್ದಾರೋ ಅವ್ರ ಎಲ್ಲರ ಮೇಲೂ ನಾನು ಕಿಡಿಕಾರಿದ್ದೆ ನಾನು. ಅದು ಸತ್ಯ. ಕೂಡ ಮಾಡಿಲ್ಲ. ನಾವು ಖುದ್ದಾಗಿ ಭೇಟಿಯಾದ್ರು ಪಾರ್ಟಿ ಆಫೀಸಲ್ಲಿ. ಆಗ ನಾನು ಮಾತಾಡಿದ್ದೇನೆ. ಅವ್ರು ಹೇಳಿದ್ರು, ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ನಿಮ್ಮ ದುಡ್ಡೆಲ್ಲ ಕಳ್ಕೊಂಡಿದ್ದೀರಿ, ಈಗ ಯಾಕೆಂದ್ರೆ ಅದನ್ನು ಮುಚ್ಚಿಬಿಡೋಣ ಎಂದು ಮುಚ್ಚಿಬಿಡಿ ಎಂದು ಹೇಳಿದ್ರು. ಹಾಗೆ ಅದಕ್ಕೆ ತಕ್ಕಂತೆ ಅವರಿಗೆ ಉತ್ತರ ಕೊಟ್ಟಿದ್ದೆ ನಾನು. ಅದರ ನಂತರ ನಮ್ಮ ಯಡಿಯೂರಪ್ಪರು ಅದನ್ನು ಮಂಡನೆ ಕೂಡ ಮಾಡಿದ್ರು, ರಿಪೋರ್ಟ್ ಮಂಡನೆ ಕೂಡ ಮಾಡಿದ್ರು. ಅದಕ್ಕೆ ಲಂಚದ ಬೇಡಿಕೆಯನ್ನು ಕೊಟ್ಟಿಲ್ಲ ವಿಜೇಂದ್ರ. ನನಗೆ 150 ಕೋಟಿ ವಿಷಯ ಹೇಳಿದ ನನಗೆ ನೆನಪೇ ಇಲ್ಲ. ನನಗೆ ಗೊತ್ತೇ ಇಲ್ಲ ಅದು 150 ಕೋಟಿ ಕೊಟ್ಟದ್ದು. ಯಾರಾದ್ರೂ ಆಫರ್ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ನವರು ಮಾತ್ರ. ಕೋಟಿ ಗಟ್ಟಲೆ ಆಫರ್ ಮಾಡಿದ್ದು ಅವರೇ ಮತ್ತೆ ಯಾರಿಲ್ಲ. ನನಗೆ ಗೊತ್ತಿದ್ದ ಹಾಗೆ 2012-13 ನಾನು ವರದಿಯನ್ನು ಸಲ್ಲಿಸಿದಾಗ ವಿಜೇಂದ್ರ ನನಗೆ ಯಾರಂತ ಕೂಡ ಗೊತ್ತಿಲ್ಲ. ಆಗ ವಿಜೇಂದ್ರ ಸೀನಿಯಲ್ಲೇ ಇದ್ದಿಲ್ಲ ಅವರು. ಆಗ ಅವ್ರು ಹೇಗೆ ನನಗೆ ಬಂದು ಕೊಟ್ಟು ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ವಿಜೇಂದ್ರ ಎಂದಿಗೂ ನನ್ನ ಮನೆಗೆ ಬಂದವರಲ್ಲ, ಬಂದಿಲ್ಲ. ನಾನು ವಿಜೇಂದ್ರೊಟ್ಟಿಗೆ ಸ್ವಲ್ಪ ಚಿಂತನೆ ಮಾಡಿದ್ದು ಒಂದು 4-5 ವರ್ಷ ಹಿಂದುಗಡೆ ನಮ್ಮ ಯಡಿಯೂರಪ್ಪ ಅವರು 3ನೇ ಬಾರಿ CM ಆಗಿದ್ದಾಗ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದರು. ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ನಾನು. ಬಾಸ್ ಬೇಸರ ಕೂಡ ಮಾತಾಡಿದ್ದೇನೆ. ಯಾಕೆ ನಮ್ಮವರಾಗಿ ನಾವೀಗ ನಮ್ಮ ರಿಪೋರ್ಟನ್ನು ಮಂಡಿಸಲಿಲ್ಲ ಅಂತೇಳಿ. ಅದರ ನಂತರ ಕೂಡ ಅದರ ತಕ್ಷಣ ಮಾಡಿದ್ದು ಯಡಿಯೂರಪ್ಪರು ಮಾಡಿದ್ದು. ಆಗ ಮತ್ತು ನನ್ನ ಈ ರಿಪೋರ್ಟಿಗೆ ಯಾರೆಲ್ಲ ತಡೆ ಒಡ್ಡಿದ್ದಾರೋ ಅಥವಾ ಅದಕ್ಕೆ ಅಡ್ಡಪಡಿಗೆ ಪ್ರಯತ್ನ ಪಟ್ಟಿದ್ದಾರೋ ಅವ್ರ ಎಲ್ಲರ ಮೇಲೂ ನಾನು ಕಿಡಿಕಾರಿದ್ದೆ ನಾನು. ಅದು ಸತ್ಯ. ಕೂಡ ಮಾಡಿಲ್ಲ. ನಾವು ಖುದ್ದಾಗಿ ಭೇಟಿಯಾದ್ರು ಪಾರ್ಟಿ ಆಫೀಸಲ್ಲಿ. ಆಗ ನಾನು ಮಾತಾಡಿದ್ದೇನೆ. ಅವ್ರು ಹೇಳಿದ್ರು, ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ನಿಮ್ಮ ದುಡ್ಡೆಲ್ಲ ಕಳ್ಕೊಂಡಿದ್ದೀರಿ, ಈಗ ಯಾಕೆಂದ್ರೆ ಅದನ್ನು ಮುಚ್ಚಿಬಿಡೋಣ ಎಂದು ಮುಚ್ಚಿಬಿಡಿ ಎಂದು ಹೇಳಿದ್ರು. ಹಾಗೆ ಅದಕ್ಕೆ ತಕ್ಕಂತೆ ಅವರಿಗೆ ಉತ್ತರ ಕೊಟ್ಟಿದ್ದೆ ನಾನು. ಅದರ ನಂತರ ನಮ್ಮ ಯಡಿಯೂರಪ್ಪರು ಅದನ್ನು ಮಂಡನೆ ಕೂಡ ಮಾಡಿದ್ರು, ರಿಪೋರ್ಟ್ ಮಂಡನೆ ಕೂಡ ಮಾಡಿದ್ರು. ಅದಕ್ಕೆ ಲಂಚದ ಬೇಡಿಕೆಯನ್ನು ಕೊಟ್ಟಿಲ್ಲ ವಿಜೇಂದ್ರ. ನನಗೆ 150 ಕೋಟಿ ವಿಷಯ ಹೇಳಿದ ನನಗೆ ನೆನಪೇ ಇಲ್ಲ. ನನಗೆ ಗೊತ್ತೇ ಇಲ್ಲ ಅದು 150 ಕೋಟಿ ಕೊಟ್ಟದ್ದು. ಯಾರಾದ್ರೂ ಆಫರ್ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ನವರು ಮಾತ್ರ. ಕೋಟಿ ಗಟ್ಟಲೆ ಆಫರ್ ಮಾಡಿದ್ದು ಅವರೇ ಮತ್ತೆ ಯಾರಿಲ್ಲ.